ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಡ್ರೈ ಮಾಡ್ತಾಯಿದ್ದೀವಿ. ರೆಸಿಪಿ ಜಾಸ್ತಿ ಕಷ್ಟನೇ ಇಲ್ಲ, ಆರಾಮಾಗಿ ಮನೇಲಿ ಮಾಡ್ಕೊಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಒಂದು ಈರುಳ್ಳಿ ಫುಲ್ಲು ಹಚ್ಕೊಂಡಿದ್ದೀವಿ, ಇನ್ನೊಂದರಲ್ಲಿ ಟೇಬಲ್ ಸ್ಪೂನ್ನಷ್ಟು ಉಪ್ಪು, ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು, ಒಂದು ಹಾಗಲಕಾಯಿ ಫುಲ್ಲು ಹಚ್ಕೊಂಡಿದ್ದೀವಿ ಕ್ಲೀನಾಗಿ. ಅದಕ್ಕೆ ನಮಗೆ ಬೇಕಾಗಿರೋದು ತವಾ ಇಟ್ಕೊತಾ ಇದ್ದೀವಿ. ಈಗ ತವಾಗೆ 2 ಸ್ಪೂನಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಳ್ಳೋಣ, ಜಾಸ್ತಿ ಹಾಕ್ಕೊಂಬಿಡಿ. 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಬೇಕಾಗಿರೋ ಈರುಳ್ಳಿ ಹಚ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಈಗ ಹಾಕ್ಕೊಳ್ಳೋಣ. ಈರುಳ್ಳಿನ ಜಾಸ್ತಿ ಫ್ರೈ ಮಾಡ್ಕೊಂಬಿಡಿ, ಒಂದೇ ಒಂದೂವರೆ ನಿಮಿಷ ಅಷ್ಟೇ. ಅದಕ್ಕೆ ಆದಮೇಲೆ ಹಾಗಲಕಾಯಿ ಹಾಕ್ಕೊಂಬಿಡೋಣ. ಹಾಗಲಕಾಯಿ ಹಾಕ್ಕೊಂಡು ಕ್ಲೀನಾಗಿ ಎರಡೂ ಜೊತೆಲೇ 1 to 3 ಮಿನಿಟ್ಸ್ ಬೇಯಿಸೋಣ. ಆಮೇಲೆ 2 ಮಿನಿಟ್ಸ್ ಕ್ಲೋಸ್ ಮಾಡಿಬಿಡಿ. 2 ಮಿನಿಟ್ಸ್ ಕ್ಲೋಸ್ ಮಾಡಿ ತೆಗೆದಾಗ ಈ ಥರ ಆಗಿರುತ್ತೆ ನೋಡಿ ಗೈಸ್, ಹೆಂಗೆ ಬಂದಿದೆ ಅಂತ. ಕ್ರಿಸ್ಪಿನೆಸ್ಸು ಈರುಳ್ಳಿಲೂ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದು ಕರ್ಬೇವಿನ ಸೊಪ್ಪು, 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ರೆಸಿಪಿಗೆ, ಯಾವುದೇ ರೆಸಿಪಿಗೂ. ಒಂದು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ, ಅದೊಂದು 1 ಮಿನಿಟ್. ನೆಕ್ಸ್ಟು 1 ಟೇಬಲ್ ಸ್ಪೂನ್ ಉಪ್ಪು, 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಬೇಕು. ಚಿಲ್ಲಿ ಪೌಡರ್ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅದನ್ನೊಂದು 5 ಮಿನಿಟ್ಸ್ ಕ್ಲೀನಾಗಿ ಫ್ರೈ ಮಾಡ್ಕೊಳ್ರಿ. ಕ್ಲೀನಾಗಿ ಫ್ರೈ ಮಾಡಿಕೊಂಡ್ರೆ ನಿಮ್ಗೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು. ಆ್ಯಂಡ್ ವಿಷ ಸಿಗೋಲ್ಲ ನಿಮಗೆ, ವಿಷ ಅನಿಸಲ್ಲ ಇದು ನಿಮಗೆ. ವಿಷ ಒಂಚೂರು ಅನಿಸಲ್ಲ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅನ್ನ ಸಾರು ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಒಳ್ಳೆ ಟೇಸ್ಟು. ನೋಡಿ ಕೊನೆಗೆ ಯಾವ ಥರ ಬಂದಿದೆ ಅಂತ. ಇದು ಹಾಗಲಕಾಯಿ ಡ್ರೈ. ಮನೇಲಿ ಮಾಡ್ಕೊಳ್ಳಿ, ಒಂದ್ಸಲ ಟೇಸ್ಟ್ ಮಾಡಿ ನಮಗೆ ಕಮೆಂಟ್ ಮಾಡಿ. ಹೆಚ್ಚಿನ ವೀಡಿಯೋಗೋಸ್ಕರ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.